5 ಎಕರೆ 19 ಕುಂಟೆ. 5 ಎಕರೆ 19 ಕುಂಟೆಗೂ ಪೂರ್ತಿ ಫೆನ್ಸಿಂಗ್ ಆಗಿದೆ. ನೋಡಿ ಫೆನ್ಸಿಂಗ್ ಇದೆಯಲ್ಲ, ಈ ನೋಡಿ ಇದೇ ಫೆನ್ಸಿಂಗು, ಡೈರೆಕ್ಟ್ ಎಲ್ಲ ಸುತ್ತ ಫೆನ್ಸಿಂಗ್ ಆಗಿದೆ. ಅಂದರೆ ಬೋರ್ ಇಲ್ಲ, ಬೋರ್ ಇರೋದು ಅವ್ರು ಉಳಿಸ್ಕೋತಾರೆ, ಬೋರ್ ಇರೋ ಜಾಗ ಅವ್ರು ಉಳಿಸ್ಕೋತಾರೆ. ಇವರು ಎಕರೆಗೆ 23 ಲಕ್ಷ ಹೇಳ್ತಾಯಿದ್ದಾರೆ. ಒಂದು ಎಕರೆಗೆ 23 ಲಕ್ಷ ಹೇಳ್ತಾಯಿದ್ದಾರೆ. ಚೆನ್ನಾಗಿದೆ. ಮಿನಿಮಮ್ ಒಂದು 10 ತೆಂಗಿನ ಮರ ಸಿಕ್ಕಿದ್ರೆ ಒಂದು 10 ತೆಂಗಿನ ಮರ ಸಿಗ್ಬೋದು. ನೋಡಿ ಈ ಜಾಗದಲ್ಲಿ ಅವರು ರೋಡ್ ಕಳ್ಕೊತಾರೆ, ಮೇಲ್ಗಡೆ ಉಳಿಕೆ ಜಮೀನಿಗೆ ರೋಡ್ ಕಳ್ಕೊತಾರೆ. ಚೆನ್ನಾಗಿದೆ ಜಾಗ ಮಾತ್ರ, ಫಸ್ಟ್ ಕ್ಲಾಸ್ ಜಾಗ. ನೋಡಿ ಬಾಳೆ ಹಾಕಿದ್ದಾರೆ, ತೆಂಗಿನ ಮರ ಚೆನ್ನಾಗಿದೆ, ತೆಂಗಿನ ಮರಗಳು ಚೆನ್ನಾಗಿದೆ. ನೋಡಿ ಇಲ್ಲಿ ರೋಡ್ ಕಳ್ಕೊತಾರೆ. ಅದರಲ್ಲಿ 5 ಎಕರೆ 19 ಕುಂಟಲ್ಲಿ 2 ಎಕರೆ 19 ಕುಂಟೆ ಕೊಡ್ತಾರೆ. ಇನ್ನು 3 ಎಕರೆಗೆ ಮೇಕ್ಕೆ ರೋಡ್ ಕಳ್ಕೊತಾರೆ. ಫೆನ್ಸಿಂಗ್ ಆಗಿದೆ. ಏನಪ್ಪ ಅಂದರೆ ಒಂದು ಸೈಡ್ ಮಾತ್ರ ಫೆನ್ಸಿಂಗ್ ಮಾಡ್ಕೋಬೇಕು, ಮಧ್ಯೆ ತಗೋತಿದ್ದಾರಲ್ಲ ಅದನ್ನು ಫೆನ್ಸಿಂಗ್ ಮಾಡ್ಕೋಬೇಕು. ಚೆನ್ನಾಗಿದೆ, ಒಳ್ಳೆಯ ಜಾಗ. ನಿಮಗೆ ಬೆಂಗಳೂರಿಂದ 200 ಕಿಲೋಮೀಟ್ರ್ ಬರಾಬರಿ ಆಗುತ್ತೆ. ಬೆಂಗಳೂರಿಂದ 200 ಕಿಲೋಮೀಟ್ರ್ ಬರಾಬರಿ ಆಗುತ್ತೆ. ಡಾಂಬಾ ರೋಡಿಂದ ಬರೀ ಒಂದು 200 ಮೀಟ್ರ್ 300 ಮೀಟ್ರ್ ಒಳಗಡೆ ಬರ್ಬೇಕು ಅಷ್ಟೇ. ಡಾಂಬಾ ರೋಡಿಂದ ಮ್ಯಾಪ್ ರೋಡ್ ಇದೆ. ಇನ್ನೊಬ್ರು ಹೊಲ್ಕೆ ಹೋಗ್ಬೇಕು ಅನ್ನೋಂಗೇನಿಲ್ಲ. ಡೈರೆಕ್ಟು ಇವ್ರ ಜಾಗಕ್ಕೇ ಫೆನ್ಸಿಂಗ್ ಮಾಡ್ಕೊಂಡು ಅಲ್ಲಿಂದನೂ ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ ರೋಡಿಂದನೇ. ಆರಾಮಾಗಿದೆ ಜಾಗ ಮಾತ್ರ, ಫಸ್ಟ್ ಕ್ಲಾಸ್ ಆಗಿದೆ. 23 ಲಕ್ಷ ಹೇಳ್ತಾರೆ. ಒಂಚೂರು ನೆಗೋಸಿಯಬಲ್ ಆಗುತ್ತೆ ಕುಂತ್ಕೊಂಡ್ರೆ. ನೋಡಿ ಸರ್, ಇಷ್ಟ ಆದರೆ ಕಾಲ್ ಮಾಡಿ, ಲೈಕ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು.